ಹೆಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಎಲ್ಲ ಹೊರಟಿದ್ದೆಪ್ಪ ಅಂದ್ರೆ ನಮ್ಮ ಆಕ್ಷನ್ ಪ್ಲಸ್ ಧ್ರುವ ಸರ್ಜಾ ಅವ್ರದ್ದು KD ಸಿನಿಮಾ ರಿಲೀಸ್ ಆಗ್ಯದ. ಸೊ ನಾವು ನೋಡೋಕೆ ಹೊಂಟೇವಿ ಗಾರ್ಡಚರ್ ಪಾಳ್ಯದಲ್ಲಿರೋ ವಿಜಯಲಕ್ಷ್ಮಿ ಥಿಯೇಟ್ರ್ಗೆ. ಸೊ ಬೆಂಗಳೂರು ಯಾರು ನೋಡಿಲ್ಲ ನೋಡ್ರಿ, ಇಷ್ಟು ಕ್ಲೀನ್ ಸಿಟಿ ಆಗಿರ್ತದೆ. ಸೊ ಇದು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಆಗಿದೆ. ಸೊ ನೋಡ್ರಿ ನಮ್ಮ ಫುಟ್ಬಾದಲ್ಲಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ರಿ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಎಲ್ಲಿ 1% ಕಚರ ಎಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋದು. ಸೊ ಬರ್ರಿ, ನಮ್ಮ ಇಬ್ಬರು ಮಹಾತ್ಮರು ಇಲ್ಲಿ ವೇಟ್ ಮಾಡತ್ತಾರ. ನಾ ಬರತ್ತನ ವೇಟ್ ಮಾಡಿಲ್ಲ, ಆಲ್ರೆಡಿ ಚಾ ಸಿಕ್ಕರೆ ನೋಡ್ಕೊಂಡು ನಿಂತ್ಬಿಟ್ರು. ಸಲ್ಮಾನ್ ಬಿಟ್ಟರೆ ಟೈಮ್ ಎಷ್ಟಾಗಿದೆ? ಟೈಮ್ 6:20 ಮೂವಿ ಏಟಾಗದ 6:20 ಮೊದಲಾಟ ಮತ್ತೆ ಯಾಕೆ ಕ್ಯಾಂಪಸ್ ಮಾಡತ್ತೀರಿ? ಬರ್ರಿ ಕುತ್ಕೊಂಡು ಹಲೋ. ಓಕೆ, KD ಸಿನಿಮಾ ಇಂಟ್ರಂತ ಆಯಿತು. ಇಂಟ್ರಂತ ನೋಡಿದ್ರೆ ಇಂಟ್ರಂತ ಸಿನಿಮಾ ಮಾತ್ರ ಫುಲ್ ಬೆಂಕಿ ಅನ್ಸುತ್ತೆ. ಮೂವಿ ಫುಲ್ ಚಿಂದಿ ಅದ. ಚಿನ್ನೂ ಸರಿಯಾಗಿಲ್ಲ, ಫುಲ್ ಬೆಂಕಿ ರೀ ಅಪ್ಪ ನಮ್ಮ ಭಾಷೆದಾಗ ಅಂದ್ರೆ. ನಾವು ಮಾರ್ನಿಂಗ್ ಶೋ 6 ಗಂಟೆ ಶೋ ಬಂದಿದ್ದೀವಿ ಇಲ್ಲಿ ಗಾರ್ಡಚರ್ ಪಾಳ್ಯ ವಿಜಯಲಕ್ಷ್ಮಿ ಥಿಯೇಟ್ರಿಗೆ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಕೆಳಗಡೆ ಕೂತ್ಕೊಂಡು ನೋಡ್ತಾರೆ ಜನ. ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಂಗಳೂರಲ್ಲಿ. ಮುಂಚೆ ಎಲ್ಲ ಬೇರೆ ಥಿಯೇಟರ್ ನೋಡಿದ್ದ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಿಂತ್ಕೊಂಡು ನೋಡೋದು, ಅಲ್ಲಿ ನಿಂತ್ಕೊಂಡು ನೋಡೋದು ನೋಡಿದ್ದೆ. ಬಟ್ ಇವತ್ತು ಸಾಕಷ್ಟು ಅಭಿಮಾನಿ ಸಂಘದವರು ಚೇರ್ ಸಿಕ್ಕಿಲ್ಲ, ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಬಂದು ಕೆಳಗಡೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಇದು ರಿಯಲ್ ಗೆಲುವು, ಇದು ಅಚೀವ್ಮೆಂಟ್, ಇದು ಸಿನಿಮಾ ಅಂದ್ರೆ. ಓಕೆ, ಇಂಟರ್ತ ನೋಡಿದಾಗ ಅಂತೂ ಸಿಕ್ಕಾಪಟ್ಟೆ ವೈಭವ, ಒಂದು ಜೋಶ, ಒಂದು ಎನರ್ಜಿಟಿಕ್ ಎಲ್ಲರೂ ಇಂಟ್ರೊಡಕ್ಷನ್ಸ್. ಸೊ ಪ್ರೇಮ್ ಅವರು ಯಾವ್ದಾದ್ರು ಇಂಟರ್ವ್ಯೂದಾಗ ಹೇಳಿರು ಈಗ ನಾನು ನೆಕ್ಸ್ಟ್ 6 ಮಂದಿ ಹೀರೋ ಇರ್ತಾರೆ ಅಂತ. ಸೊ ಇದು ನೋಡ್ರಿ ಇದೇ 6 ಮಂದಿ ಹೀರೋ ಅನ್ಸುತ್ತಾನೆ. ಯಾಕಂದ್ರೆ ಒಂದನೇದಾಗಿ ಧ್ರುವ ಸರ್ಜಾ ಒಂದೇ ಹೀರೋ, ಎರಡನೇದು ಸಂಜಯ್ ದತ್ತ, ಮೂರನೇದು ರಮೇಶ್ ಅರವಿಂದ್ ಅವರು, ನಾಲ್ಕನೇದವ್ರು ರವಿಚಂದ್ರ ಸರ್ ಅವರು, ರವಿಶಂಕರ್ ಅವ್ರಿಗೆ ಒಂದು ಸ್ವಲ್ಪ ಹೀರೋ ಲೆವೆಲ್ ಇರೋರು, ಅವ್ರಿಗೆ ಹೀರೋ ಅಂತ ಅನ್ಕೊಂಡು ನಾವು ಪಿಕ್ಚರ್ ಸುದೀಪ್ ಅವರು 6 ಮಂದಿ ಆದ್ರಲ್ಲ. ಪ್ರೇಮರು ಯಾವತ್ತೂ ಸುಳ್ಳು ಹೇಳಲ್ಲ. 6 ಮಂದಿ ಹೀರೋಕೆ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲದೆ 6 ಮಂದಿ ಹೀರೋ ಮಾಡಿದ್ರು ಈಗ. ಸೊ KD ಸಿನಿಮಾದಾಗ ಸೊ ಫಸ್ಟ್ ಹಾಫ್ ನೋಡಿದೆ. ಫಸ್ಟ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ನೋಡ್ತೀರಿ ಬೆಂಕಿ. ಯಾಕಂದ್ರೆ ಇದು ನೋಡೋದ್ರಂಗೆ ಜೋಗಿ ಸಿನಿಮಾ ನೆನಪಾಗ್ಬಿಡ್ತೇವೆ, ಜೋಗಿ. ಯಾಕಂದ್ರೆ ಅಲ್ಲಿ ಗೊತ್ತಿಲ್ಲದೆ ಡಾನ್ ಹಾಕ್ತಾನೆ, ಇದನ್ನಲ್ಲೂ ಗೊತ್ತಿಲ್ಲದೆ ನೆಕ್ಸ್ಟ್ ಲೆವೆಲ್ ಡಾನ್. ಜೋಗಿ ಸಿನಿಮಾದಾಗ ಓನ್ಲಿ ಹಳ್ಳಿಯಿಂದ ದಿಲ್ಲಿ ತನಕ ಸೌಂಡ್ ಮಾಡಿದ್ರು. ಈ ಸಿನಿಮಾ ದಿಲ್ಲಿಂದಾನೆ ಪೂರ ವರ್ಲ್ಡ್ ಸೌಂಡ್ ಮಾಡ್ತಾರೆ. ಸೊ ಓಕೆ ಮೇಡಮ್, ಸೆಕೆಂಡ್ ಹಾಫ್ ನೋಡ್ಕೊಂಡು ಹೇಳೋಣ ಹೆಂಗದ. ಸೊ ಈ ರಿಯಲ್ ಆಟ ಶುರು. ಸೊ ಫೈನಲಿ ನಮ್ಮ KD ಸಿನಿಮಾ ಪೂರ್ತಿಯಾಗಿ ನೋಡಿದ್ದಾಯ್ತು. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಈ ಥರ ಕ್ರೌಡ್ ತುಂಬ ದಿನ ಆದಮೇಲೆ ನೋಡ್ಬೇಕು, ತುಂಬಾ ಖುಷಿ ಆಗ್ತದೆ ಇಷ್ಟೊಂದು ಜನ ಬಂದಿರೋದು ನೋಡಿ. ಸೊ ಯಾರೆಲ್ಲ KD ಸಿನಿಮಾ ನೋಡ್ಬೇಕಂತ ಕಾಯ್ಕೊಂಡಿದ್ದಾರೆ ದಯವಿಟ್ಟು ಬಂದು ನೋಡಿ. ಸಿನಿಮಾ ಮಾತ್ರ ತುಂಬ ಅದ್ಭುತವಾಗಿದೆ. ಅವ್ರ ಮಾತೆ ಕಿವಿ ಕೊಟ್ಟು ನೆಗೆಟಿವ್ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಸಿನಿಮಾ ಮಾತ್ರ ತುಂಬಾ ಒಳ್ಳೆ ಕಂಟೆಂಟ್, ತುಂಬಾ ಚೆನ್ನಾಗಿದೆ. ಸೊ ಸಾಂಗ್ಸು, ಫೈಟ್ಸು, ಆ್ಯಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಬೇಗ ಬಂದು ಸಿನಿಮಾ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಸಿನಿಮಾ ನೋಡಿದ್ರೆ ಸಿನಿಮಾ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.